ರಾಜೀವ್ ಗಾಂಧಿ ಅವರೇ ಪ್ರಮುಖ ಕಾರಣ. ಸ್ಯಾಮ್ ಪಿಟ್ರೋಡ್ ಎಲ್ಲರಿಗೂ ನಮಸ್ಕಾರ. 35ನೇ ರಾಜೀವ್ ಗಾಂಧಿ ಸದ್ಭಾವನಾ ಯಾತ್ರೆ ಈ ಸಂದರ್ಭದಲ್ಲಿ ಏನು ರಾಜೀವ್ ಗಾಂಧಿ ಅವರು ಅಸಸಿನೇಟ್ ಆದ್ರು, ಏನು ಅಲ್ಲಿ ಬಲಿಯಾದ್ರು. ಆ ಸ್ಥಳದಿಂದ ಒಂದು ಸದ್ಭಾವನಾ ಜ್ಯೋತಿ ಯಾತ್ರೆಯನ್ನ ನಮ್ಮ ACC ಮತ್ತು KPCC ಮತ್ತು ತಮಿಳುನಾಡಿನ ಎಲ್ಲ ನಮ್ಮ ಕಾಂಗ್ರೆಸ್ ತಂಡದವರು ಈ ಸದ್ಭಾವನಾ ಯಾತ್ರೆಯನ್ನ ಪೆರಂಬದೂರಿಂದ ದೆಹಲಿವರೆಗೆ ಈ ಯಾತ್ರೆ ನಡೀತಾ ಇದೆ. ನಮ್ಮ ರಾಜೀವ್ ಗಾಂಧಿ ಅವ್ರನ್ನ ನೆನೆಸ್ಬೇಕು ಅಂತ ಹೇಳಿದ್ರೆ ದೂರದರ್ಶನ ಬಂದಿರೋದು, ಟೆಲಿಕಮ್ಯುನಿಕೇಶನ್ ಬಂದಿರೋದು, ಇವತ್ತು ಕೈಯಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ಗಳು ಬಂದಿರೋದು ಕೂಡ ಮುಖ್ಯವಾಗಿ ಅವರಿಗೆ ಏನು ತಾಂತ್ರಿಕವಾಗಿ ಸಲಹೆ ಕೊಟ್ಟಿರ್ತಕ್ಕಂಥ ಸ್ಯಾಮ್ ಪಿಟ್ರೋಡ್ ಅವ್ರನ್ನ ಅಮೇರಿಕದಿಂದ ಇಂಜಿನಿಯರ್ ಕರೆಸ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಸಾಧಿಸಿ ಕಾಂಗ್ರೆಸ್ ಕ್ಯಾಕಿ ಅಂತ ಕೇಳ್ತಾರೆ, ಆದರೆ ಇವತ್ತು ಕೈಯಲ್ಲಿರ್ತಕ್ಕಂಥ ಎಲ್ಲ ಮೊಬೈಲ್ಗಳು ತಾಂತ್ರಿಕ ವಿಷಯಗಳು ನಮ್ಮ ರಾಜೀವ್ ಗಾಂಧಿ ಅವರ ಕೊಡುಗೆ ಅಂತ ತಪ್ಪಾಗ್ಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಜೀವ್ ಗಾಂಧಿ ಅವ್ರನ್ನ ನೆನಪು ಮಾಡಿಕೊಂಡು ಕಾಂಗ್ರೆಸ್ ಇವತ್ತಿನ ಏನು ದೇಶ ಮಹಾನ್ ಭಾರತ ಐತಂತೆ ಘೋಷಣೆ ಮಾಡಿದ್ರು, ಆ ನಿಟ್ಟಿನಲ್ಲಿ ಪ್ರಯತ್ನ ನಡೀತಾ ಇದೆ ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಒಂದು ಸದ್ಭಾವನೆ ಇಡೀ ತಂಡಕ್ಕೆ ನಮ್ಮ ಕೂಡ್ಲಿಗಿ ಕ್ಷೇತ್ರದ ಶಾಸಕರ ಪರವಾಗಿ ಮತ್ತು 2 ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ಮತ್ತು ಎದುರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಬಂಧುಗಳಿಗೆ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಒಂದೆರಡು ಮಾತುಗಳನ್ನು ಮಾನ್ಯ ಶಾಸಕರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ದಿವಂಗತ ರಾಜೀವ್ ಗಾಂಧಿಯವರ ಸದ್ಭಾವನಾ ಒಂದು ಯಾತ್ರೆಗೆ ಹೃದಯಪೂರ್ವಕ ಬೆಂಬಲ ಸೂಚಿಸುತ್ತಾ ಇವತ್ತು ನಿಜವಾಗ್ಲೂ ನಮ್ಮೆಲ್ಲರಿಗೆ ಒಂದು ಸುವರ್ಣ ಅವಕಾಶ. ಇವತ್ತು ಏನು ಹೇಳಿದ್ರಿ, ಇವತ್ತು ಸೈಂಟಿಫಿಕ್ ಆಗಿ ದೇಶ ಮುಂದರಕ್ಕೆ ಕಾರಣೀಕರ್ತರು. ನನಗೆ ನೆನಪಿರೋದು ಮೇ 20, 1991 SSLC ರಿಸಲ್ಟ್ ಬಂದಿತ್ತು. ನಾನು ಫಸ್ಟ್ ಕ್ಲಾಸು, ರಾತ್ರಿ ಖುಷಿಯಿಂದ ಮಲ್ಕೊಂಡ್ವಿ. ಬೆಳಿಗ್ಗೆ 5 ಗಂಟೆಗೆ ನ್ಯೂಸ್ ಬಂತು, ಆಯಿತಾ, ರಾಜೀವ್ ಗಾಂಧಿ ಅವ್ರದ್ದು ಹತ್ಯೆ ಆಗ್ಬಿಟ್ಟಿದೆ ಅಂತ. ಅವತ್ತು ಆಯಿತಾ, ಮನೆಯಲ್ಲಿ ಒಂಥರ ಸುಖದ ವಾತಾವರಣ ಆಗೋಯ್ತು. ನಮ್ಗೆ ಎಷ್ಟು ಖುಷಿ ಪಡ್ತಾ ಇದ್ವೋ ಅಷ್ಟು ಬೇಜಾರಾಗೋಯ್ತು ಅವತ್ತು. ಅಂಥ ಒಂದು ದಿವಸಗಳಿಂದಲೂ ಇವತ್ತಿನ ಒಂದು ನಿರಂತರವಾಗಿ ಒಂದು ಯಾತ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ದೇಶ ಒಂದು ಸೈಂಟಿಫಿಕ್ ವೈಜ್ಞಾನಿಕ ಬರೀಬೇಕಂತ ಕಾರಣೀಕರ್ತರಾದಂಥ ಮತ್ತು ವಿಶೇಷವಾಗಿ ಯುವಕರಿಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತೇನೋ ಯುವಕರೇ ಒಂದು ದೇಶದ ಬೆನ್ನಲ್ಲಿ ಬಂತಲೇ ರೀಸೆಂಟಾಗಿ ತೋರಿಸಿದ್ದಾರೆ. ಆದಂಥವ್ರನ್ನ ಇವತ್ತು ಮುಂದಿನ 50 ವರ್ಷದ ಯೋಚನೆ ಮಾಡಿ ಅವತ್ತೇ ಒಂದು ದೇಶದ ಆರ್ಥಿಕ ಪ್ರಗತಿಗೆ ಮುನ್ನಡಿಯನ್ನು ಬರೆದಿರ್ತಕ್ಕಂಥ ಶ್ರೀ ರಾಜೀವ್ ಗಾಂಧಿ ಅವರ ಒಂದು ಸದ್ಭಾವನಾ ದಿನಾಚರಣೆಗೆ ಬೆಂಬಲ ವ್ಯಕ್ತಪಡಿಸಿ ಇವತ್ತು ನಿಜವಾಗ್ಲೂ ನಮ್ಮ ಎಲ್ಲರ ಪುಣ್ಯ. ಇವರು ಪಾಪ ನಿಷ್ಕಳಂಕವಾಗಿ ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಮಗೆ ಎಲ್ಲ ನಿಮ್ಗೆ ಯಾವ ರೀತಿ ಸಹಕಾರ ಬೇಕೋ ಎಲ್ಲ ಸಹಕಾರ ಕೂಡ ನಾವು ಕೊಟ್ಟು ನಿಮಗೆ ಇದು ಈ ಯಾತ್ರೆನ ಒಂದು ದೇಶದ ಒಂದು ಶಾಂತಿ ಸುವ್ಯವಸ್ಥೆಗೆ ಹೇಳ್ತಾ ಇದ್ದೀವಿ. ನೀವು ಈ ಉಗ್ರವಾದ ಇರಬಾರ್ದು, ಉಗ್ರಗಾಮಿಗಳು ಇರಬಾರ್ದು ದೇಶದಲ್ಲಿ ಅಂತ ಹೇಳ್ಬಿಟ್ಟು ಒಂದು ಈ ಯಾತ್ರೆಯನ್ನು ಕೈಗೊಳ್ತಾ ಇದ್ದೀರಿ ಅಂತಲೇ ನಿಜವಾಗ್ಲೂ ನಾವು ಅಂಥ ಒಂದು ಮನಸ್ಥಿತಿಯಲ್ಲಿ ಶಾಂತಿಯಿಂದ ಸುವ್ಯವಸ್ಥೆಯಿಂದ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ ಸೂಕ್ಷ್ಮವಾಗಿ ಒಂದು ವೈಜ್ಞಾನಿಕ ಚಿಂತನೆಗಳಿಟ್ಕೊಂಡು ದೇಶಕ್ಕೆ ಒಂದು ಕೊಡುಗೆ ಕೊಡೋಂಥ ನಿಟ್ಟಿನಲ್ಲಿ ತಾವೇನು ಕೈಗೊಂಡಿದ್ದೀರಿ ಯಾತ್ರೆನ ಇದು ಶುಭವಾಗಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮ್ಮ ಸಹಕಾರ ಇರ್ತದೆ ಅಂತ ಹೇಳ್ತಾ राजीव गांधी